ಗೈಸ್ ಇಲ್ಲಿ ಅನ್ನೋರು ಶೂಟಿಂಗ್ ಪಾಯಿಂಟ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ತುಂಬಾ ಹಲವಾರು ಫಿಲ್ಮ್ಗಳು ಶೂಟಿಂಗ್ ಆಗುತ್ತಂತೆ. ಸೊ ಅಲ್ಲಿ ಹೋಗಿ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಎಂಟ್ರೆನ್ಸ್ ಇಂದ ಅಲ್ಲಿ ಹೋಗ್ಬೇಕು, ಬನ್ನಿ ಹೋಗೋಣ. ಪ್ರೆಸೆಂಟಿನ ಇವರು ಡ್ರೈವಿಂಗ್ ಮಾಡ್ತಿರೋ ಸಿಚುವೇಶನ್ ಹೆಂಗಿರುತ್ತೆ ಏನಿರುತ್ತೆ ಕೇಳೋಣ. ಸೊ ಇದು ಆಕ್ಚುಲಿ ಸೀಸನ್ ಟೈಮು, ಬಟ್ ಬೇಸಿಗೆ ಇಲ್ಲಿ ಬರಲ್ಲಲ್ವಾ ಜಾಸ್ತಿ ಜನ ಟೂರಿಸ್ಟು. ಸೊ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ? ಅವಾಗ ಸ್ವಲ್ಪ ಕಡಿಮೆನೆ, ಬೇಸಿಗೆ ಇರುತ್ತೆ, ಜನಗಳಿಗೆ ಇಂಟ್ರೆಸ್ಟ್ ಕಡಿಮೆ, ಹಣ ಏನಿಲ್ಲ, ಎಲ್ಲ ಹೊಡೆದ್ಬಿಟ್ಟಿದೆ, ಸೀನ್ರಿ ಏನು ಕಾಣ್ತಾ ಇಲ್ಲ ಅಂತಾರೆ. ಈಗ ಅಂದ್ರೆ ಒಳ್ಳೆ ವೆದರು, ಒಳ್ಳೆ ಟೈಮು, ಇಂಥ ವೆದರಿಗೆಲ್ಲ ಜನ ಕಾಯ್ತಾ ಇರ್ತಾರೆ. ಈ ವೆದರಿಗೆ 2 ತಿಂಗಳು ಬಹಳ ಫುಲ್ಲು. ಮತ್ತೆ ನಾಳೆ ನಾಡ್ದು ಶನಿವಾರ ವೀಕೆಂಡ್ ಎಲ್ಲ ಫುಲ್ ಇರ್ತಾರೆ ಜನ. ಎಲ್ಲ ಕಡೆಯಿಂದ ತಮಿಳ್ನಾಡು, ತೆಲಂಗಾಣ, ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. MH, ವೆಸ್ಟ್ ಬೆಂಗಾಲ್ ಎಲ್ಲ ಆಲ್ ಓವರ್ ಇಂಡಿಯಾದ ಟೂರಿಸ್ಟ್ ಬರ್ತಾರೆ. ಫೇಮಸ್ ಪೀಕ್ ಇದು ಕರ್ನಾಟಕ. ಗೈಸ್ ಇಲ್ಲಿ ಅನ್ನೋರು ಶೂಟಿಂಗ್ ಪಾಯಿಂಟ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ತುಂಬಾ ಹಲವಾರು ಫಿಲ್ಮ್ಗಳು ಶೂಟಿಂಗ್ ಆಗುತ್ತಂತೆ. ಸೊ ಅಲ್ಲಿ ಹೋಗಿ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ರೌಂಡ್ಸಿಗೆಲ್ಲ ನಾವೇ ಲೋಕಲ್ಸ್ ಜೀಪ್ ಎಲ್ಲ ತೋರಿಸ್ತೀವಿ. ಏನ ಹೇಳ್ರಿ ಸರ್? ಮಾತೆ ಬರ್ತಾ ಇಲ್ಲ ಗೈಸ್, ನೋಡಿದ್ರೆ ಮಾತೆ ಬರ್ತಾ ಇಲ್ಲ ಗೈಸ್. ಇಷ್ಟು ಸಖತ್ತಾಗಿದೆ. ಬರ್ರಿ ಗೈಸ್, ನೀವು ಬರ್ರಿ. ಏನಂದ್ರಣ, ಈಗ ಬ್ಯಾಸಿಗೆದಲ್ಲಿ ಕಡಿಮೆ ಬರೋದ ಜನ ಏನು ಇದೇ ತರ. ಅವಾಗ ಏನಂದ್ರೆ ನಿಮ್ಗೆ ಇಷ್ಟು ಕ್ರೌಡ್ ಇರಲ್ಲ. ಯಾಕಂದ್ರೆ ರೀಸನ್ ಏನಂದ್ರೆ ಅವಾಗ ಬ್ಯಾಂಕ್ ಇದಿರತ್ತೆ, ಅಕೌಂಟ್, ಪಬ್ಲಿಕ್ ಎಕ್ಸಾಮ್ ಟೈಮ್ ಇರತ್ತೆ. ರೈಟ್. ಅವಾಗ ಬಿಸಿ ಇರ್ತಾರೆ ಪೇರೆಂಟ್ಸ್. ಅಂದ್ರೆ ಹೊರಡೋದು ಯಾವ ಅಪರೂಪ, ಯಾರು ಫ್ರೀ ಇರ್ತಾರೆ ಮಾತ್ರ ಅವ್ರು ಬರ್ತಾರೆ. ಮನೆ ಹಾಳ ಮಾಡಕ್ ಕಳ್ಳ ನೋಡ್ರಿ. ಇವಾಗ ಮನೆ ಹಾಳ ಮಾಡಕ್ ಕಳ್ಳ ನಿಮ್ಮಪ್ಪ ನೋಡಿದ್ರೆ ಅಂದ್ರಣ. ಆದ್ರೂ ನಿಮ್ಮ ಇದರಿಂದನೇ ಬದುಕ್ತಾ ಇದ್ರಲ್ಲ ಅದೇ ಈಗ, ಹಂಗಾಗಿ ನೀವು ಆಲ್ಮೋಸ್ಟ್ ಎಲ್ಲ ಬ್ಯಾಸಿಗೆ ಇದ್ರೂ ಕವರ್ ಆಗ್ತದೆ ನಿಮ್ಗೆ. ಅಂದ್ರೆ ನಮ್ದು ಜೀವನ ಯಾಕಂದ್ರೆ ಅಂದ್ರೆ ಡೈಲಿ 1 ಟ್ರಿಪ್ ಆಗತ್ತೆ ನಮ್ಗೆ. ಡೈಲಿ ಈಗ ಡೈಲಿ ಎಷ್ಟು ನಿಮ್ಗೆ ಎಷ್ಟು ಆಗುತ್ತೆ? 2 ಆಗತ್ತೆ. ಎಲ್ಲ ನಂಬರ್ ಸಿಸ್ಟಮ್ ಇಂದ ಬರೋದು. ಶೂಟಿಂಗ್ ವ್ಯೂ ಪಾಯಿಂಟ್ ನೋಡಿ ಬಂದಾಯ್ತು. ಈಗ ನೆಕ್ಸ್ಟ್ ಜೆರಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಈಗ ಕಾಂಟ್ಯಾಕ್ಟ್ ಅವರು ಬಂದ್ರೆ, ಈಗ ನಮ್ಗೆ ನಂಬರ್ ಪ್ರಕಾರ ಪಡ್ತಾರಲ್ಲ, ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಕರ್ಕೊಂಡು ಬರ್ಬೋದು. ಯಾರು ಅಭ್ಯಂತರ ಇಲ್ಲ. ಸ್ವಂತ ಪಾರ್ಟಿ ಅಂತ ನಮ್ದು ಇದಿರತ್ತೆ ಕಾಂಟ್ಯಾಕ್ಟ್. ಈಗ ಜೆರಿ ಫಾಲ್ಸ್ಗೆ ಹೊಂಟಿದೀವಿ. ಟೋಕನ್ ಎಷ್ಟು ಕೊಟ್ರೆ? ಸೈಕ್ ಫೇವರ್ ನನಗೆ. ಪೂರ ಸೈಕ್ ಹೊಡಿತದೆ ನನಗೆ. ಯಾರಿಗೆ ಮದುವೆ ಆಗಿಲ್ಲ ಗಾಯ್ಸ್, ಅಣ್ಣ ಫುಲ್ ರಸಿಗೆ ಸೇವನೆ ಮಾಡೋದಾಗೇನ, ನಾನೇ ಮಾಡೋದಕ್ಕೆ ಅರ್ಧ ಬಾಗರ್ ಕೆಲಸ ಗಾಯ್ಸ್ ಬಳಸ್ತಾರ ಗಾಯ್ಸ್. ಕಾಂಟ್ಯಾಕ್ಟ್ ಇದ್ರೆ ನಾವು ಡೈರೆಕ್ಟ್ ಬರ್ತೀವಿ. ಆಗತ್ತೆ ದೇವತೆಯಿಂದ 1-2-3 ಅದೃಷ್ಟ, ಅದು ನಮ್ಮ ನಸೀಬ್ ಅಂತಾರಲ್ಲ. ಗೈಸ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಐಸಿ. ಅಣ್ಣವ್ರು ಹೊಡಿತಾ ಇದಾರೆ ಗಾಡಿ ಅವಾಗಿಂದ. ಪೂರ ನಂಗೆ ಎಲ್ಲೇನ ಏರೋಪ್ಲೇನ್ ಒಯ್ದಂಗೆ ಹೋಯ್ತಾ ಇದಾರೆ. ಹಿಂದ್ಗಡೆ ದಿಕ್ ಅಂತ ಇದೆ ಗೈಸ್. ನೋಡಿ ಗೈಸ್ ಯಾವ ತರ ಇದೆಲ್ಲ ಇದೆ ಅಂದ್ರೆ, ಇದು ತುಂಬಾ ಅಡ್ವೆಂಚರ್. ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಸೊ ನೀವು ಒಂದ್ಸರಿ ಬನ್ನಿ. ಅಣ್ಣವರು ತುಂಬಾ ಚಲೋ ಗೈಡೆನ್ಸ್ ಕೊಡ್ತಾರೆ, ಚಲೋ ಎಲ್ಲ ನೋಡ್ಕೊಂತಾರ. ಯಾವುದಕ್ಕೂ ಹಂಗೆ ಹಿಂಗಂತಿಲ್ಲ, ಟೈಮಿಂಗ್ ಇಡಲ್ಲ. ಎಷ್ಟೊತ್ತಾದ್ರೂ ಆಗ್ಲಿ ಕಾಯ್ತಾರೆ. ಸೊ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈ ತರ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ಕೂಡ. ಸೊ ನೀವು ಯಾವಾಗಾದ್ರೂ ಬಂದ್ರೆ ಅವ್ರ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ, ನಿಮಗ್ ಕೂಡ ಹೆಲ್ಪ್ ಆಗುತ್ತೆ. ಬೇರೆ ಕಡೆ ಬೇರೆ ಅವರು ಕೆಲವೊಬ್ರು ಹೇಳಂಗಿಲ್ಲ, ಕೆಲವೊಬ್ರು ಇನ್ಫಾರ್ಮೇಶನ್ ಕೊಡಂಗಿಲ್ಲ. ಸೊ ಅಣ್ಣವರು ಫ್ರೆಂಡ್ಲಿ ಇದಾರೆ. ಸೊ ಅಣ್ಣವ್ರ ನಂಬರ್ ಹಾಕಿರ್ತೀನಿ. ನಾವು
ಗೈಸ್ ಈಗ ಅಣ್ಣವರು ಪೂರಾ ರಾಕ್ ಆಗಿ ಗಾಡಿ ಹೊಡೆದು ನಮಗೆ ಸ್ವಲ್ಪ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಈಗ ನೆಕ್ಸ್ಟ್ ಗಾಡಿ ಟೋಕನ್ ಕೊಟ್ಟಿದ್ದಾರೆ, ಆ ಗಾಡಿಗೆ ಹೋದ್ರೆ ಟೋಕನ್ ಕೊಟ್ಟು ಆ ಗಾಡಿಗೆ ಹೋಗ್ಬೇಕು ಗೈಸ್. ಬರೀ ಬರ್ತಾ ಇದೆ, ಓನ್ಲಿ 200 ಮೀಟರ್ ಅಷ್ಟೇ. ದೀವರ ಗೈಸ್ ಈ ತರ ಇದೆ ನೋಡಿ ಗೈಸ್, ನೋಡ್ತಾ ಇದ್ರಲ್ಲ. ಗೈಸ್ ಇದು ಭಾಳ ಒಳಗೇನಿಲ್ಲ, ಸುಮ್ಮನೆ ಜಸ್ಟ್ ಇಲ್ಲಿ ಮ್ಯಾಲಿಂದ ನೀರು ಬೀಳುತ್ತೆ. ಸೊ ಆ ನೀರು ಬೀಳೋದೇ ಇಲ್ಲಿ ಸ್ಟೋರ್ ಆಗಿ, ಮತ್ತು ಅದೇ ಥರ ಇಲ್ಲಿ ಒಂದು ಸ್ವಲ್ಪ ಹರಿತಾ ನೀರು ಹಾಗೆ ಮುಂದ್ಗಡೆ ಹೋಗುತ್ತೆ. ಸೊ ನಾವು ನಡ್ಕೊಂಡು ಬರ್ಬೇಕಾದ್ರೆ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹರಿತಾ ಇದೆಯಲ್ಲ ನೀರು, ಸೊ ಅವೆಲ್ಲ ಇಲ್ಲಿಂದ ಹರಿತೇವೆ ಗೈಸ್. ಇಲ್ಲೆಲ್ಲ ಸ್ವಲ್ಪ ನೀರು ಇರೋದು, ಇಲ್ಲೆಲ್ಲ ವ್ಯೂ ನೋಡಿ ಗೈಸ್ ಸುತ್ತಮುತ್ತ. ಸ್ವಲ್ಪ ಹೊತ್ತ ಟೈಮ್ ಪಾಸ್ ಮಾಡಿ ಸೊ ಈಗ ನಮ್ಮ ಪಯಣ ಬಿಡ್ತಾ ಇದ್ದೀವಿ ನೋಡಿ. ಇನ್ನೊಂದು ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಗೈಸ್ ಇಲ್ಲಿ ನೋಡಿ, ಆಕ್ಚುಲಿ ಇದು ಕಾಫಿ, ಇಲ್ಲಿ ಚಿಕ್ಕಮಗಳೂರಲ್ಲಿ ಕಾಫಿ ತೋರಿಸ್ಬೇಕನ್ನೋದೇ ನೆನಪಾಗಿದೆ ಗೈಸ್. ಕಾಫಿ ಗೈಸ್, ಇವೆಲ್ಲ ಕಾಫಿ ತೋಟ ಗೈಸ್, ಇಲ್ಲೆಲ್ಲ ಕಾಫಿ ತೋಟ ಗೈಸ್. ಗೈಸ್ ಅಣ್ಣವರು ನಾವು ಹೋಗಿ ಬರತನ ಇಲ್ಲೇ ಇದ್ದಾರೆ. ಸೊ ನಾವು 5 ಜನ ಎಲ್ಲರೂ ಹೋಗಿ ಬಂದಿವಿ. ಈಗ ಮತ್ತೆ ಫಾಲ್ಸ್ ಎಲ್ಲ ನೋಡಿದ್ದಾಯ್ತು. ಈಗ ಸೀದಾ ನಮ್ಮ ಕಾರ್ ಇಟ್ಟಿಂದ ಹೋಗೋದೆ ಸೀದಾ. ಬ್ಲಾಗರ್ ಗೈಸ್, ಇಬ್ರಿಬ್ರು ಬ್ಲಾಗರ್ ಗೈಸ್. ನಮ್ದೊಂದು ಬ್ಲಾಗ್ ಸ್ಟಾರ್ಟ್ ಬ್ರೋ. ಈಗ ಜಸ್ಟ್ ಹೋಗಿ ಬಂದಿವಿ. ಸೊ ಇವರು ಯಾರು ಕಳಿಸಿದ್ರಲ್ಲ ಅಣ್ಣವರು. ಸೊ ಇಲ್ಲಿ ಡ್ರೈವಿಂಗ್ ಮಾತ್ರ ಅಣ್ಣವ್ರು ಪೂರ ಸಹಿ ಕೊಡದಾರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಮ್ಗೆ ಸೇಫಾಗಿ ಕರ್ಕೊಂಡು ಹೋಗಿ ಬಂದಕ್ಕ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ಯುವರ್ ಲವ್. ಆಯ್ತು ಗೈಸ್ ಈಗ ಕಾರ್ದಾಗ ಹೋಗೋದೆ ಸೀದಾ. ಅಣ್ಣ ಹಿಂಗ್ ಹೊಡೆದ ಗಾಯ್ಸ್ ಕೇಳ್ಬೇಡ್ರಿ, ಎದ್ರು ಬರ ಗಾಡಿ ಟಕ್ಕಪ್ಪಾರ ಕೊಟ್ಟು ಹೊಡೆದ ನೋಡ್ರಿ ಗಾಯ್ಸ್. ಆ ಅಣ್ಣಗ ಹೆಂಗ್ ಹೊಡೆದ ಅಂದ್ರ ಕೇಳ್ಬೇಡ್ರಿ ಗಾಯ್ಸ್. ಇದೇ ಜೀಪ್ ಗಾಯ್ಸ್ ಪೂರ. ಹೊನ್ನಮ್ಮ ದೇವಿ ಫಾಲ್ಸ್ಗೆ ಬಂದಿದ್ದೇವೆ. ಸೊ ಅಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟೇ ಗೈಸ್. ಸೊ ಸ್ವಲ್ಪ ಅಲ್ಲಿಂದ ಮ್ಯಾಲೆ ಬರ್ಬೇಕಾದ್ರೆ ಅಲ್ಲೇ ಸಿಗುತ್ತೆ ಗೈಸ್. ಇಲ್ಲಿ ಕೆಳಗೆ ಭೀ ಹೋಗ್ಬೋದು ಗೈಸ್, ಈ ಕೆಳಗಿಂದ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಜಸ್ಟ್ ಕೆನಲ್ ಇದ್ದಂಗಿದೆ, ಆದರೆ ನೀರು ಹರ್ಕೊಂಡು ಹೋಗುತ್ತೆ ಇಲ್ಲಿಂದ ಮೇಲೆ ಬರೋದು. ದೇವಸ್ಥಾನ ಇದು, ದೇವಸ್ಥಾನ. ಗೈಸ್ ನೀರು ಮಾತ್ರ ತುಂಬ ಕ್ಲೀನ್ ಆಗಿದೆ, ನೋಡ್ಬೋದಲ್ಲ ನೀವು. ಗೈಸ್ ಅಲ್ಲಿ ಜಾಸ್ತಿ ಏನಿಲ್ಲ. ಸೊ ಈಗ ಸುಮ್ಮನೆ ಒಂದು ವಾಟರ್ ಫಾಲ್ಸಲ್ಲಿ ಇಳಿದ್ಬಿಟ್ಟು ಅಲ್ಲಿ ಫೋಟೋ ತೆಕ್ಕೊಂಡು ಈಗ ಹೋಗ್ತಾ ಇದೀವಿ. ಸೊ ಮುಂದೆ ಸಿಗೋಣ.
ಈಗ ಎಲ್ಲ ಮುಗಿಸ್ಕೊಂಡು ಮತ್ತೆ ಇದೇ ನಮ್ಮ ಬೈಟು ಕಾಫಿಗೆ ಬಂದಿದ್ದೀವಿ. ಸೊ ಮತ್ತೆ ಅದೇ ರೂಮಲ್ಲಿ ಬಂದಿದ್ದೀವಿ. ಸೊ ಇವತ್ತಿನ ಡೇ 3 ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಈಗ ಊಟ ಮಾಡಿ ನೋಡ್ಕೊಳ್ಳಿ, ಆಮೇಲೆ ಮತ್ತೆ ನಾಳೆ ಈಗ ರೈಟ್ ಟು ಯಾದಗಿರಿ ಡೇ 4. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. தமிழ்